ನೀವು ನಿಮ್ಮ ಮನೆಯವ್ರನ್ನ ನೆನೆಸ್ಕೊಂಡಾದ್ರೆ ಅದು ಪ್ರೀತಿ, ನಾವು ನಮ್ಮಪ್ಪ ಅಮ್ಮನ ನೆನೆಸ್ಕೊಂಡಾದ್ರೆ ಅದು ಸಿಂಪತಿನಾ ಅಂತ ಹೇಳಿ ತುಂಬಾ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರು. ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ, ಈಗ ಎಲ್ರಿಗೂ ಕೂಡ ಫೈಟಿಂಗ್ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರ ಮಧ್ಯೆ ಕೂಡ ಏನ್ ಮನಸ್ತಾಪ ಇತ್ತೋ ಅದಂತೂ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಫಿನಾಲೆಗೆ ಹೋಗ್ಬೇಕಂತ ಹೇಳಿ ಒಬ್ಬೊಬ್ರನ್ನ ಇದು ಮಾಡ್ತಾರ, ಅಂದ್ರೆ ತೆಗಿಬೇಕು ಹಾಕೋಬೇಕು, ಈಗ ಟಾಪ್ 5 ಅಲ್ಲಿ ಯಾರಿರ್ಬೇಕು ಯಾರಿಲ್ಲ ಅಂತ ಹೇಳಿ ಈ ಒಂದು ನಡೀತಾ ಇದೆ ಅಲ್ವಾ ಟಾಸ್ಕ್ಗಳು ಈ ತರ. ಅದಕ್ಕೆ ಎಲ್ರು ಕೂಡ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿನಯ್ ಅವರು ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು ತಿಳ್ಕೊ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ ವಿನಯ್ ಅವರು. ಅದಕ್ಕೆ ಇಷ್ಟು ದಿನ ಇರದೇ ಇರುವಂತಹ ಪ್ರತಾಪ್ ಅಲ್ಲಿ ಇವಾಗ ತುಂಬಾ ಹುಮ್ಮಸ್ಸು, ಒಂದು ಧೈರ್ಯ, ಆಮೇಲೆ ಎಲ್ರು ಕೂಡ ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅವ್ರು ಹೇಳಿದ್ರು ಅಯ್ಯೋ 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 ಅಂತ ಹೇಳಿ ನಾನು ಅಂಜ್ಕೊಳಂಗಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರ. ಆಮೇಲೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಏನಂತಂದ್ರ ಇಷ್ಟು ದಿನ ನೀವು ನಿಮ್ಮ ಮನೆಯವ್ರನ್ನ ನೆನ್ಸ್ಕೊಂಡಾದ್ರೆ ಅದು ಪ್ರೀತಿ, ಆದ್ರೆ ನಾವು ನಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಂಡಾದ್ರೆ ಅದು ಸಿಂಪತಿನ. ಕೇಳು, ಇಲ್ಲಿ ನಾನು ಹೇಳೋದನ್ನ ಕೇಳಲೇಬೇಕು ನೀವು ಅಂತ ಹೇಳಿ ತುಂಬಾ ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ವಿನಯ್ ಅವರು ಕೂಡ ಹೇಳಿದ್ರು, ಏನಂತಂದ್ರ ನೀನ್ ನನಗೆಲ್ಲ ಹೇಳಕ್ ಬರಬೇಡ, ನನ್ಗೆ ಗೊತ್ತು ನಾನು ಹೆಂಗಿರ್ಬೇಕಂತ ಹೇಳಿ ಇವರು ವಿನಯ್ ಅವರು ಹೇಳಿದಾರ. ಇಲ್ಲ, ಇವಾಗ ನಾನು ಹೇಳಕತ್ತೀನಿ ಅಂದ್ಮೇಲೆ ಕೇಳಬೇಕು, ಕೇಳಿ ಅಂತ ಹೇಳಿ ತುಂಬಾ ಒಂದು ಇಷ್ಟು ದಿನ ಇಲ್ಲದೆ ಇರುವಂತಹ ಒಂದು ಫೇಸ್ ಪ್ರತಾಪ್ ಅವ್ರದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರತಾಪ್ ಅವ್ರನ್ನ ನೆಗೆಟಿವ್ ಅಂತೂ ಮಾಡ್ತಾ ಇಲ್ಲ, ಇಷ್ಟು ದಿನ ಇಲ್ಲದೆ ಇರುವಂತಹ ಒಂದು ಧೈರ್ಯ ಇವಾಗ ಅವರಿಗೆ ಬಂದಿದೆ ಅಂತ ಹೇಳಿ ಕಾಣಿಸ್ತಿದೆ. ಹಾಗಾಗಿ ಅವರು ತುಂಬಾ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಏನೇನಾಗಿತ್ತೋ ಎಲ್ಲವನ್ನ ಇವಾಗ ಹೊರಗೆ ಹಾಕುವಂತ ಸಂದರ್ಭ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಎಲ್ರ ಮನಸ್ಸಲ್ಲಿ ಏನೇನಿತ್ತು, ಯಾರ್ಯಾರ ಬಗ್ಗೆ ಏನೇನಿತ್ತೋ ಎಲ್ಲವನ್ನ ಇವಾಗ ಹೊರಗೆ ಹಾಕಾಕತ್ತಾರೆ ಎಲ್ರು ಕೂಡ. ಇಷ್ಟು ದಿನ ಅಷ್ಟೊಂದು ಹೊರಗಡೆ ಜಾಸ್ತಿ ಹಾಕಿದಾರ, ಬಟ್ ಜಾಸ್ತಿ ಜನ ಹಾಕಿಲ್ಲ, ಕೆಲವೊಬ್ರು ಮಾತ್ರ ಹೊರಗೆ ಹಾಕೊಂತಾನೆ ಬಂದಿದಾರ. ಬಟ್ ಇವಾಗ ಯಾರು ಹಾಕದೇ ಇದ್ರು, ಅಂದ್ರೆ ಮನ್ಸಲ್ಲಿ ಇರುವಂತದ್ದನ್ನೆಲ್ಲ ಹೊರಗೆ ಹಾಕದೆ ತುಂಬಾ ಯಾರು ಮನ್ಸಾಗಿರೋದನ್ನ ಹೇಳ್ತಾ ಇರ್ಲಿಲ್ವೋ ಅವರು ಕೂಡ ಇವಾಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂತಹ ಒಂದು ವೇದಿಕೆ ಮೇಲೆ ಇದೇ ತರ ಮಾತಾಡ್ಬೇಕಲ್ವ, ಯಾಕಂತಂದ್ರೆ ಒಬ್ರಿಗೊಬ್ರು ತಿರುಗೇಟು ಕೊಡ್ತಾ ಇದ್ರೇನೆ ಅದು ನೋಡೋದಕ್ಕೂ ಚಂದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರು ಕೂಡ ಅನ್ಸ್ಕೊಳಕ್ ರೆಡಿ ಇರಲ್ಲ ಅಲ್ವಾ, ಹಾಗಾಗಿ ಅವ್ರಿಗೇನಾದ್ರು ಅಂದ್ರೆ ಅವ್ರು ತಿರುಗೇಟನ್ನ ಕೊಡ್ತಾರಂತ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿಯನ್ನು ಹತ್ಕೊಂಡದಲ್ಲ ಅದಂತೂ ಈ ಫಿನಾಲೆ ಮುಗಿಯತನ ಕೂಡ ಆರಂಗಿಲ್ಲ ಅಂತಾನೆ ಹೇಳ್ಬೋದು. ಯಾರ ಕೈಯಾಗ ಟ್ರೋಫಿ ಹೋಗ್ಬೇಕು ಅವಾಗ ಇವ್ರು ಸುಮ್ಮನೆ ಆಗ್ಬೇಕು, ಅದೇ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.